ಅಲ್ಲಿ ಸೆಣಸಲೆಂದೇ ಸಜ್ಜುಗೊಂಡಿದ್ದ ಬಲಿಷ್ಠ ಟಗರುಗಳು. ರಭಸದ ಟಕ್ಕರ್ನಿಂದ ಹೊರಡ್ತಾ ಇದ್ದಂಥ ಶಬ್ದ ನೆರೆದ ಪ್ರೇಕ್ಷಕರಲ್ಲಿ ರೋಮಾಂಚನವನ್ನ ಮೂಡಿಸ್ತಾ ಇತ್ತು. ಇದರಿಂದಾಗಿ ನೆರೆದಿದ್ದವರು ರಣಕೇಕೆ ಹಾಕಿ ಸಂಭ್ರಮಿಸ್ತಾ ಇದ್ರು. ಇದು ನಡೆದಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡ್ಕೊಂಬನ್ನಿ. ಶಿವಮೊಗ್ಗದಲ್ಲಿ ರಾಷ್ಟ್ರಮಟ್ಟದ ಟಗರು ಕಾಳಗ. ಮಾರಿಕಾಂಬಾ ಜಾತ್ರೆಗೆ ಭರ್ಜರಿ ತಯಾರಿ. ಸುತ್ತಲೂ ಸೇರಿರುವ ಸಾವಿರಾರು ಜನ. ಸೆಣಸಲೆಂದೇ ಸಜ್ಜುಗೊಂಡ ಬಲಿಷ್ಠ ಟಗರುಗಳು. ಟಗರುಗಳ ಟಕ್ಕರ್ನಿಂದ ಡಕ್ ಡಕ್ ಅಂತ ಬರುತ್ತಿರುವಂತಹ ಶಬ್ದ, ನೆರೆದಿದ್ದ ಸಾರ್ವಜನಿಕರಿಂದ ಸಿಳ್ಳೆ, ಕೇಕೆಗಳ ಸುರಿಮಳೆ, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಶಿವಮೊಗ್ಗ ನಗರದ ಫ್ರೀಡಂ ಪಾರ್ಕ್ನಲ್ಲಿ. ಹೌದು, ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಇದೇ ತಿಂಗಳು 24ರಿಂದ ಆರಂಭಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ನಮ್ಮೂರ ಬಳಗದ ವತಿಯಿಂದ ರಾಷ್ಟ್ರಮಟ್ಟದ ಟಗರು ಕಾಳಗ ಆಯೋಜನೆ ಮಾಡಲಾಗಿತ್ತು. ಹಾಗಾಗಿ ನೂರಾರು ಟಗರುಗಳು ಕಾಳಗದಲ್ಲಿ ಭಾಗಿಯಾಗಲು ಆಗಮಿಸಿದವು. ರಾಷ್ಟ್ರಮಟ್ಟದ ಟಗರಿನ ಕಾಳಗದಲ್ಲಿ ಎದುರಾಗುತ್ತಿದ್ದಂತಹ ಟಗರುಗಳು ಮಾಲೀಕನ ಗುಡುರಿನಿಂದ ರಣೋತ್ಸಾಹವನ್ನ ಮೈದುಂಬಿಕೊಂಡು ಬಲವಾಗಿ ಗುದ್ದುತ್ತಾ ಇದ್ರೆ ಮೈದಾನದಲ್ಲಿ ಧೂಳು ಏಳುತ್ತಾ ಇತ್ತು. ಎರಡು ಹಲ್ಲು, 4 ಹಲ್ಲು, 6 ಹಲ್ಲು ಹಾಗೂ 8 ಹಲ್ಲು ಹೀಗೆ ಟಗರುಗಳನ್ನು ವಿಂಗಡಿಸಿ ನಡೆದಂತಹ ಈ ಸ್ಪರ್ಧೆಯಲ್ಲಿ 6 ಮತ್ತು 8 ಹಲ್ಲಿನ ಟಗರುಗಳ ಸೆಣಸಾಟ ನೆರೆದಿದ್ದವರಲ್ಲಿ ರೋಮಾಂಚನವನ್ನು ಸೃಷ್ಟಿ ಮಾಡಿತ್ತು. ಟಕ್ಕರ್ಗೆ ಬಲಿಷ್ಠ ಟಗರು ಹೋಂಕರಿಸ್ತಾ ಇದ್ರೆ ಕಡಿಮೆ ಶಕ್ತಿಯ ಟಗರು ಹಿಂಜರಿತಾ ಇತ್ತು. ಈ ಟಗರು ಕಾಳಗ ವಿಶೇಷವಾಗಿ ಈ ಬಾರಿ 8 ಹಲ್ಲು, 6 ಹಲ್ಲು, 4 ಹಲ್ಲು, 2 ಹಲ್ಲು ಈ 4 ಕೆಟಗರಿಗೂ ಸಹ ಸಂಗೊಳ್ಳಿ ರಾಯಣ್ಣ ಟೈಟ್ಲು, ಒಂದು ವೀರ ಶಿವಪ್ಪನಾಯಕ ಟೈಟ್ಲು, ಇನ್ನೊಂದು ಭಗೀರಥ ಟೈಟ್ಲು, ಸಿಂಧೂರ ಲಕ್ಷ್ಮಣ ಟೈಟ್ಲನ್ನು ಇಟ್ಟು ಇವತ್ತು ಯಶಸ್ವಿದತ್ತವಾಗಿ ಫ್ರೀಡಂ ಪಾರ್ಕಿನ ಅಲ್ಲಮಪ್ರಭು ಮೈದಾನದಲ್ಲಿ ಸುಮಾರು ರಾಷ್ಟ್ರಮಟ್ಟದಲ್ಲಿ ಒಂದು ಈ 300ರಿಂದ 400 ಕುರಿಗಳು ಬರುವಂಥ ನಿರೀಕ್ಷೆ ಇದೆ. ಭಾರಿ ಯಶಸ್ವಿದತ್ತವಾಗಿ ನಡೀತಾ ಇದೆ. ಈ ಜಾತ್ರೆಯಲ್ಲಿ ಸಾರ್ವಜನಿಕರು ಸಹ ಅತಿ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನೆಲ್ಲ ಸಹಕರಿಸಿ ಇವತ್ತು ಇಂಥ ಒಂದು ನಮ್ಮೂರ ಬಳಗದ ವತಿಯಿಂದ ಇಂಥ ಒಂದು ರಾಷ್ಟ್ರಮಟ್ಟದ ಕಣವನ್ನು ನಡೆಸ್ತಾ ಇರೋದು. ಇನ್ನು 4-5 ಗುದ್ದಾಟಗಳಲ್ಲಿ ವಿಜಯದ ಟಗರು ಯಾವುದೆಂಬ ಘೋಷಣೆಯಾಗ್ತಾ ಇತ್ತು. ಕೆಲವಷ್ಟು ಟಗರುಗಳಂತೂ ಮೊದಲ ಟಕ್ಕರ್ ನಂತರ ಮತ್ತೊಂದು ಗುದ್ದಿಗೆ ಅಖಾಡದಿಂದ ಕಾಲ್ಕೀಳ್ತಾ ಇದ್ವು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಟಗರು ಕಾಳಗಕ್ಕೆ ಆಗಮಿಸಿದ್ದು ಜಯದ ಕಿರೀಟ ಹೊತ್ತ ಟಗರು ಮಾಲೀಕರಿಗೆ ಆಕರ್ಷಕ ಬಹುಮಾನ ಕೂಡ ನೀಡಲಾಗಿತ್ತು. ಅಣ್ಣ, ನಾವು ನಮ್ಮ ಹತ್ರ 4 ಕುರಿಗಳಿದಾವಣ್ಣ. ಒಂದು ಸಲಗ ಅಂತ, ಇನ್ನೊಂದು ಜುಲ್ಫಿಕಾರ್ ಅಂತ, ಇನ್ನೊಂದು ಸುಲ್ತಾನ್ ಮಲಿಕ್ ಅಂತ ಅಣ್ಣ, ಇನ್ನೊಂದು ನಮ್ಮದು ಬಟಿಸ್ಟಾ ಅಂತ ಅಣ್ಣ. 4 ಶಿವಮೊಗ್ಗದ ಪ್ರಸಿದ್ಧವಾದ ಮರಿಗಳು ಅಣ್ಣ. ನಾವು ಎಲ್ಲ ಒಂದೇ ಟೀಮ್ ಅಣ್ಣ, ನೀಟಾಗಿ ನಡೆಸ್ಕೊಟ್ಟಿದ್ದಾರೆ. ನಾವು ಅವರಿಗೆ ಹಂಗೆ ಮಾಡಿ ಪ್ರತಿ ವರ್ಷ ಇದೇ ಥರ ನಡೀಲಿ ಅಂತ ಪ್ರಾರ್ಥನೆ ಮಾಡ್ತೀವಣ್ಣ. ಒಟ್ಟಾರೆ ರಾಷ್ಟ್ರಮಟ್ಟದ ಟಗರು ಕಾಳಗದಲ್ಲಿ ಟಗರುಗಳ ಪರಸ್ಪರ ಗುದ್ದಾಟ ಡಿಚ್ಚಿ ನೋಡುಗರನ್ನ ಆಂಚನಗೊಳಿಸಿದಂತೂ ಸುಳ್ಳಲ್ಲ. ಭೀಮಾನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಲ್ಲಿ ಸೆಣಸಲೆಂದೇ ಸಜ್ಜುಗೊಂಡಿದ್ದ ಬಲಿಷ್ಠ ಟಗರುಗಳು. ರಭಸದ ಟಕ್ಕರ್ನಿಂದ ಹೊರಡ್ತಾ ಇದ್ದಂಥ ಶಬ್ದ ನೆರೆದ ಪ್ರೇಕ್ಷಕರಲ್ಲಿ ರೋಮಾಂಚನವನ್ನ ಮೂಡಿಸ್ತಾ ಇತ್ತು. ಇದರಿಂದಾಗಿ ನೆರೆದಿದ್ದವರು ರಣಕೇಕೆ ಹಾಕಿ ಸಂಭ್ರಮಿಸ್ತಾ ಇದ್ರು. ಇದು ನಡೆದಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡ್ಕೊಂಬನ್ನಿ. ಶಿವಮೊಗ್ಗದಲ್ಲಿ ರಾಷ್ಟ್ರಮಟ್ಟದ ಟಗರು ಕಾಳಗ. ಮಾರಿಕಾಂಬಾ ಜಾತ್ರೆಗೆ ಭರ್ಜರಿ ತಯಾರಿ. ಸುತ್ತಲೂ ಸೇರಿರುವ ಸಾವಿರಾರು ಜನ. ಸೆಣಸಲೆಂದೇ ಸಜ್ಜುಗೊಂಡ ಬಲಿಷ್ಠ ಟಗರುಗಳು. ಟಗರುಗಳ ಟಕ್ಕರ್ನಿಂದ ಡಕ್ ಡಕ್ ಅಂತ ಬರುತ್ತಿರುವಂತಹ ಶಬ್ದ, ನೆರೆದಿದ್ದ ಸಾರ್ವಜನಿಕರಿಂದ ಸಿಳ್ಳೆ, ಕೇಕೆಗಳ ಸುರಿಮಳೆ, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಶಿವಮೊಗ್ಗ ನಗರದ ಫ್ರೀಡಂ ಪಾರ್ಕ್ನಲ್ಲಿ. ಹೌದು, ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಇದೇ ತಿಂಗಳು 24ರಿಂದ ಆರಂಭಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ
ನಮ್ಮೂರ ಬಳಗದ ವತಿಯಿಂದ ರಾಷ್ಟ್ರಮಟ್ಟದ ಟಗರು ಕಾಳಗ ಆಯೋಜನೆ ಮಾಡಲಾಗಿತ್ತು. ಹಾಗಾಗಿ ನೂರಾರು ಟಗರುಗಳು ಕಾಳಗದಲ್ಲಿ ಭಾಗಿಯಾಗಲು ಆಗಮಿಸಿದವು. ರಾಷ್ಟ್ರಮಟ್ಟದ ಟಗರಿನ ಕಾಳಗದಲ್ಲಿ ಎದುರಾಗುತ್ತಿದ್ದಂತಹ ಟಗರುಗಳು ಮಾಲೀಕನ ಗುಡುರಿನಿಂದ ರಣೋತ್ಸಾಹವನ್ನ ಮೈದುಂಬಿಕೊಂಡು ಬಲವಾಗಿ ಗುದ್ದುತ್ತಾ ಇದ್ರೆ ಮೈದಾನದಲ್ಲಿ ಧೂಳು ಏಳುತ್ತಾ ಇತ್ತು. ಎರಡು ಹಲ್ಲು, 4 ಹಲ್ಲು, 6 ಹಲ್ಲು ಹಾಗೂ 8 ಹಲ್ಲು ಹೀಗೆ ಟಗರುಗಳನ್ನು ವಿಂಗಡಿಸಿ ನಡೆದಂತಹ ಈ ಸ್ಪರ್ಧೆಯಲ್ಲಿ 6 ಮತ್ತು 8 ಹಲ್ಲಿನ ಟಗರುಗಳ ಸೆಣಸಾಟ ನೆರೆದಿದ್ದವರಲ್ಲಿ ರೋಮಾಂಚನವನ್ನು ಸೃಷ್ಟಿ ಮಾಡಿತ್ತು. ಟಕ್ಕರ್ಗೆ ಬಲಿಷ್ಠ ಟಗರು ಹೋಂಕರಿಸ್ತಾ ಇದ್ರೆ ಕಡಿಮೆ ಶಕ್ತಿಯ ಟಗರು ಹಿಂಜರಿತಾ ಇತ್ತು. ಈ ಟಗರು ಕಾಳಗ ವಿಶೇಷವಾಗಿ ಈ ಬಾರಿ 8 ಹಲ್ಲು, 6 ಹಲ್ಲು, 4 ಹಲ್ಲು, 2 ಹಲ್ಲು ಈ 4 ಕೆಟಗರಿಗೂ ಸಹ ಸಂಗೊಳ್ಳಿ ರಾಯಣ್ಣ ಟೈಟ್ಲು, ಒಂದು ವೀರ ಶಿವಪ್ಪನಾಯಕ ಟೈಟ್ಲು, ಇನ್ನೊಂದು ಭಗೀರಥ ಟೈಟ್ಲು, ಸಿಂಧೂರ ಲಕ್ಷ್ಮಣ ಟೈಟ್ಲನ್ನು ಇಟ್ಟು ಇವತ್ತು ಯಶಸ್ವಿದತ್ತವಾಗಿ ಫ್ರೀಡಮ್ ಪಾರ್ಕಿನ ಅಲ್ಲಮಪ್ರಭು ಮೈದಾನದಲ್ಲಿ ಸುಮಾರು ರಾಷ್ಟ್ರಮಟ್ಟದಲ್ಲಿ ಒಂದು ಈ 300ರಿಂದ 400 ಕುರಿಗಳು ಬರುವಂಥ ನಿರೀಕ್ಷೆ ಇದೆ. ಭಾರಿ ಯಶಸ್ವಿದತ್ತವಾಗಿ ನಡೀತಾ ಇದೆ. ಈ ಜಾತ್ರೆಯಲ್ಲಿ ಸಾರ್ವಜನಿಕರು ಸಹ ಅತಿ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನೆಲ್ಲ ಸಹಕರಿಸಿ ಇವತ್ತು ಇಂಥ ಒಂದು ನಮ್ಮೂರ ಬಳಗದ ವತಿಯಿಂದ ಇಂಥ ಒಂದು ರಾಷ್ಟ್ರಮಟ್ಟದ ಕಣವನ್ನು ನಡೆಸ್ತಾ ಇರೋದು. ಇನ್ನು 4-5 ಗುದ್ದಾಟಗಳಲ್ಲಿ ವಿಜಯದ ಟಗರು ಯಾವುದೆಂಬ ಘೋಷಣೆಯಾಗ್ತಾ ಇತ್ತು. ಕೆಲವಷ್ಟು ಟಗರುಗಳಂತೂ ಮೊದಲ ಟಕ್ಕರ್ ನಂತರ ಮತ್ತೊಂದು ಗುದ್ದಿಗೆ ಅಖಾಡದಿಂದ ಕಾಲ್ಕೀಳ್ತಾ ಇದ್ವು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಟಗರು ಕಾಳಗಕ್ಕೆ ಆಗಮಿಸಿದ್ದು ಜಯದ ಕಿರೀಟ ಹೊತ್ತ ಟಗರು ಮಾಲೀಕರಿಗೆ ಆಕರ್ಷಕ ಬಹುಮಾನ ಕೂಡ ನೀಡಲಾಗಿತ್ತು. ಅಣ್ಣ, ನಾವು ನಮ್ಮ ಹತ್ರ 4 ಕುರಿಗಳಿದಾವಣ್ಣ. ಒಂದು ಸಲಗ ಅಂತ, ಇನ್ನೊಂದು ಜುಲ್ಫಿಕಾರ್ ಅಂತ, ಇನ್ನೊಂದು ಸುಲ್ತಾನ್ ಮಲ್ಲಿಕ್ ಅಂತ ಅಣ್ಣ, ಇನ್ನೊಂದು ನಮ್ಮದು ಬಟಿಸ್ಟ ಅಂತ ಅಣ್ಣ. 4 ಶಿವಮೊಗ್ಗದ ಪ್ರಸಿದ್ಧವಾದ ಮರಿಗಳು ಅಣ್ಣ. ನಾವು ಎಲ್ಲ ಒಂದೇ ಟೀಮ್ ಅಣ್ಣ, ನೀಟಾಗಿ ನಡೆಸ್ಕೊಟ್ಟಿದ್ದಾರೆ. ನಾವು ಅವರಿಗೆ ಹಂಗೆ ಮಾಡಿ ಪ್ರತಿ ವರ್ಷ ಇದೇ ಥರ ನಡೀಲಿ ಅಂತ ಪ್ರಾರ್ಥನೆ ಮಾಡ್ತೀವಣ್ಣ. ಒಟ್ಟಾರೆ ರಾಷ್ಟ್ರಮಟ್ಟದ ಟಗರು ಕಾಳಗದಲ್ಲಿ ಟಗರುಗಳ ಪರಸ್ಪರ ಗುದ್ದಾಟ ಡಿಚ್ಚಿ ನೋಡುಗರನ್ನ ರೋಮಾಂಚನಗೊಳಿಸಿದಂತೂ ಸುಳ್ಳಲ್ಲ. ಭೀಮಾನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಲ್ಲಿ ಸೆಣಸಲೆಂದೇ ಸಜ್ಜುಗೊಂಡಿದ್ದ ಬಲಿಷ್ಠ ಟಗರುಗಳು. ರಭಸದ ಟಕ್ಕರ್ನಿಂದ ಹೊರಡ್ತಾ ಇದ್ದಂಥ ಶಬ್ದ ನೆರೆದ ಪ್ರೇಕ್ಷಕರಲ್ಲಿ ರೋಮಾಂಚನವನ್ನ ಮೂಡಿಸ್ತಾ ಇತ್ತು. ಇದರಿಂದಾಗಿ ನೆರೆದಿದ್ದವರು ರಣಕೇಕೆ ಹಾಕಿ ಸಂಭ್ರಮಿಸ್ತಾ ಇದ್ರು. ಇದು ನಡೆದಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡ್ಕೊಂಬನ್ನಿ. ಶಿವಮೊಗ್ಗದಲ್ಲಿ ರಾಷ್ಟ್ರಮಟ್ಟದ ಟಗರು ಕಾಳಗ. ಮಾರಿಕಾಂಬಾ ಜಾತ್ರೆಗೆ ಭರ್ಜರಿ ತಯಾರಿ. ಸುತ್ತಲೂ ಸೇರಿರುವ ಸಾವಿರಾರು ಜನ. ಸೆಣಸಲೆಂದೇ ಸಜ್ಜುಗೊಂಡ ಬಲಿಷ್ಠ ಟಗರುಗಳು. ಟಗರುಗಳ ಟಕ್ಕರ್ನಿಂದ ಡಕ್ ಡಕ್ ಅಂತ ಬರುತ್ತಿರುವಂತಹ ಶಬ್ದ, ನೆರೆದಿದ್ದ ಸಾರ್ವಜನಿಕರಿಂದ ಸಿಳ್ಳೆ ಕೇಕೆಗಳ ಸುರಿಮಳೆ, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಶಿವಮೊಗ್ಗ ನಗರದ ಫ್ರೀಡಂ ಪಾರ್ಕ್ನಲ್ಲಿ. ಹೌದು, ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಇದೇ ತಿಂಗಳು 24ರಿಂದ ಆರಂಭಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ನಮ್ಮೂರ ಬಳಗದ ವತಿಯಿಂದ ರಾಷ್ಟ್ರಮಟ್ಟದ ಟಗರು ಕಾಳಗ ಆಯೋಜನೆ ಮಾಡಲಾಗಿತ್ತು. ಹಾಗಾಗಿ ನೂರಾರು ಟಗರುಗಳು ಕಾಳಗದಲ್ಲಿ ಭಾಗಿಯಾಗಲು ಆಗಮಿಸಿದವು. ರಾಷ್ಟ್ರಮಟ್ಟದ ಟಗರಿನ ಕಾಳಗದಲ್ಲಿ ಎದುರಾಗುತ್ತಿದ್ದಂತಹ ಟಗರುಗಳು ಮಾಲೀಕನ ಗುಡುರಿನಿಂದ ರಣೋತ್ಸಾಹವನ್ನ ಮೈದುಂಬಿಕೊಂಡು ಬಲವಾಗಿ ಗುದ್ದುತ್ತಾ ಇದ್ರೆ ಮೈದಾನದಲ್ಲಿ ಧೂಳು ಏಳುತ್ತಾ ಇತ್ತು. ಎರಡು ಹಲ್ಲು, 4 ಹಲ್ಲು, 6 ಹಲ್ಲು ಹಾಗೂ 8 ಹಲ್ಲು ಹೀಗೆ ಟಗರುಗಳನ್ನು ವಿಂಗಡಿಸಿ ನಡೆದಂತಹ ಈ ಸ್ಪರ್ಧೆಯಲ್ಲಿ 6 ಮತ್ತು 8 ಹಲ್ಲಿನ ಟಗರುಗಳ ಸೆಣಸಾಟ ನೆರೆದಿದ್ದವರಲ್ಲಿ ರೋಮಾಂಚನವನ್ನು ಸೃಷ್ಟಿ ಮಾಡಿತ್ತು. ಟಕ್ಕರ್ಗೆ ಬಲಿಷ್ಠ ಟಗರು ಹೋಂಕರಿಸ್ತಾ ಇದ್ರೆ ಕಡಿಮೆ ಶಕ್ತಿಯ ಟಗರು ಹಿಂಜರಿತಾ ಇತ್ತು. ಈ ಟಗರು ಕಾಳಗ ವಿಶೇಷವಾಗಿ ಈ ಬಾರಿ 8 ಹಲ್ಲು, 6 ಹಲ್ಲು, 4 ಹಲ್ಲು, 2 ಹಲ್ಲು ಈ 4 ಕೆಟಗರಿಗೂ ಸಹ ಸಂಗೊಳ್ಳಿ ರಾಯಣ್ಣ ಟೈಟ್ಲು, ಒಂದು ವೀರ ಶಿವಪ್ಪನಾಯಕ ಟೈಟ್ಲು, ಇನ್ನೊಂದು ಭಗೀರಥ ಟೈಟ್ಲು, ಸಿಂಧೂರ ಲಕ್ಷ್ಮಣ ಟೈಟ್ಲನ್ನು ಇಟ್ಟು ಇವತ್ತು ಯಶಸ್ವಿದತ್ತವಾಗಿ ಫ್ರೀಡಮ್ ಪಾರ್ಕಿನ ಅಲ್ಲಮಪ್ರಭು ಮೈದಾನದಲ್ಲಿ ಸುಮಾರು ರಾಷ್ಟ್ರಮಟ್ಟದಲ್ಲಿ ಒಂದು ಈ 300ರಿಂದ 400 ಕುರಿಗಳು ಬರುವಂಥ ನಿರೀಕ್ಷೆ ಇದೆ. ಭಾರಿ ಯಶಸ್ವಿದತ್ತವಾಗಿ ನಡೀತಾ ಇದೆ. ಈ ಜಾತ್ರೆಯಲ್ಲಿ ಸಾರ್ವಜನಿಕರು ಸಹ ಅತಿ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನೆಲ್ಲ ಸಹಕರಿಸಿ ಇವತ್ತು ಇಂಥ ಒಂದು ನಮ್ಮೂರ ಬಳಗದ ವತಿಯಿಂದ ಇಂಥ ಒಂದು ರಾಷ್ಟ್ರಮಟ್ಟದ ಕಣವನ್ನು ನಡೆಸ್ತಾ ಇರೋದು. ಇನ್ನು 4-5 ಗುದ್ದಾಟಗಳಲ್ಲಿ ವಿಜಯದ ಟಗರು ಯಾವುದೆಂಬ ಘೋಷಣೆಯಾಗ್ತಾ ಇತ್ತು.
ಕೆಲವಷ್ಟು ಟಗರುಗಳಂತೂ ಮೊದಲ ಟಕ್ಕರ್ ನಂತರ ಮತ್ತೊಂದು ಗುದ್ದಿಗೆ ಅಖಾಡದಿಂದ ಕಾಲ್ಕೀಳ್ತಾ ಇದ್ವು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಟಗರು ಕಾಳಗಕ್ಕೆ ಆಗಮಿಸಿದ್ದು ಜಯದ ಕಿರೀಟ ಹೊತ್ತ ಟಗರು ಮಾಲೀಕರಿಗೆ ಆಕರ್ಷಕ ಬಹುಮಾನ ಕೂಡ ನೀಡಲಾಗಿತ್ತು. ಅಣ್ಣ ನಾವು ನಮ್ಮ ಹತ್ರ 4 ಕುರಿಗಳಿದಾವಣ್ಣ. ಒಂದು ಸಲಗ ಅಂತ, ಇನ್ನೊಂದು ಜುಲ್ಫಿಕಾರ್ ಅಂತ, ಇನ್ನೊಂದು ಸುಲ್ತಾನ್ ಮಲಿಕ್ ಅಂತ ಅಣ್ಣ, ಇನ್ನೊಂದು ನಮ್ಮದು ಬಟಿಷ್ಟ ಅಂತ ಅಣ್ಣ. 4 ಶಿವಮೊಗ್ಗದ ಪ್ರಸಿದ್ಧವಾದ ಮರಿಗಳು ಅಣ್ಣ. ನಾವು ಎಲ್ಲ ಒಂದೇ ಟೀಮ್ ಅಣ್ಣ, ನೀಟಾಗಿ ನಡೆಸ್ಕೊಟ್ಟಿದ್ದಾರೆ. ನಾವು ಅವರಿಗೆ ಹಂಗೆ ಮಾಡಿ ಪ್ರತಿ ವರ್ಷ ಇದೇ ಥರ ನಡೀಲಿ ಅಂತ ಪ್ರಾರ್ಥನೆ ಮಾಡ್ತೀವಣ್ಣ. ಒಟ್ಟಾರೆ ರಾಷ್ಟ್ರಮಟ್ಟದ ಟಗರು ಕಾಳಗದಲ್ಲಿ ಟಗರುಗಳ ಪರಸ್ಪರ ಗುದ್ದಾಟ ಡಿಚ್ಚಿ ನೋಡುಗರನ್ನ ರೋಮಾಂಚನಗೊಳಿಸಿದಂತೂ ಸುಳ್ಳಲ್ಲ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.